ದೇರ್ ಇಸ್ ಕಪಲ್ ಆಫ್ ಟೆಕ್ನಿಕ್ಸ್ ಅಲ್ಲ, ಇಂಡೈರೆಕ್ಟ್ ಪಲ್ಪ್ ಕ್ಯಾಪಿಂಗ್, ಡೈರೆಕ್ಟ್ ಪಲ್ಪ್ ಕ್ಯಾಪಿಂಗ್, ಅದೆಲ್ಲ ಅದ್ರ ಬಗ್ಗೆನೂ ಸ್ವಲ್ಪ ಹೇಳಿ. ಡೈರೆಕ್ಟ್ಲಿ ವಿತೌಟ್ ವೈಟರ್ ಪಲ್ಪ್ ಥೆರಪಿ ಅಂತ ಕರೀತಾರೆ. ವೈಟರ್ ಪಲ್ಪ್ ಥೆರಪಿಗೆ ಸೊ ನಾವು ಕೇರಿಸ್ ಜಸ್ಟ್ ರೀಚ್ ಆಗಿರುತ್ತೆ ಪಲ್ಪ್ಗೆ, ಪೇಷಂಟ್ ನಾವು ಎರಡು ಕನ್ಸಿಡರ್ ಮಾಡಬಹುದು, ರೇಡಿಯೋಗ್ರಾಫಿಕ್ ಎಕ್ಸಾಮಿನೇಷನ್ ಆಸ್ ವೆಲ್ ಆಸ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಕೋರಿಲೇಷನ್ ಮಾಡಿ ನಾವು ವೈಟರ್ ಪಲ್ಪ್ ಥೆರಪಿ ಮಾಡಬೇಕಾಗುತ್ತೆ. ಸೊ ಇವಾಗ ನಾವು ರೇಡಿಯೋಗ್ರಾಫಿಕ್ ಎಕ್ಸಾಮಿನೇಷನ್ ಅಂತ ಬಂದಾಗ ಕೇರಿಸ್ ಜಸ್ಟ್ ರೀಚ್ ಆಗಿರುತ್ತೆ ಪಲ್ಪ್ಗೆ, ಪೇಷಂಟ್ಗೆ ಜಸ್ಟ್ ಸೆನ್ಸಿಟಿವಿಟಿ ಇರುತ್ತೆ. ಸೊ ನಾವು ಟೂತಲ್ಲಿ ಈ ಥರ ಟ್ಯಾಪ್ ಮಾಡಿದ್ರೆ ಯಾವುದೇ ಪೇನ್ ಇರಲ್ಲ. ಓಕೆ, ಟೆಂಡರ್ ಆನ್ ಪರ್ಕಷನ್ ಆ ಥರ ಏನು ಇರಲ್ಲ. ಸೊ ಜಸ್ಟ್ ರೀಚ್ ಆಗಿರುತ್ತಲ್ಲ ಆ ಕೇಸಿಗೆ ನಾವು ಸೆನ್ಸಿಟಿವಿಟಿ ಇರುತ್ತೆ, ಆ ಕೇಸ್ಗೆ ಪಲ್ಪೋಟಮಿ ಅಂತ ಮಾಡ್ಕೋಬಹುದು. ಜಸ್ಟ್ ಈ ಪಲ್ಪ್ ಎಲ್ಲ ಏನು ಚೆನ್ನಾಗಿರುತ್ತೆ, ಓಕೆ, ಈ ಪಲ್ಪ್ ಎಲ್ಲ ಎಲ್ದಿರುತ್ತೆ ರೂಟ್ ಪಲ್ಪು, ಅವಾಗ ಏನು ಮಾಡ್ತೀವಿ ನಾವು ಈ ಪಲ್ಪ್ ಮಾತ್ರ ರಿಮೂವ್ ಮಾಡ್ಬಿಡ್ತೀವಿ. ಓಕೆ, ಸೊ ಇದು ಪಾರ್ಷಿಯಲ್ ಪಲ್ಪೋಟಮಿ ಅಂತ ಕರೆದು ಇಲ್ಲಿ ಎಂಟಿ ಹಾಕ್ಬಿಟ್ಟು ಬಯೋಕಂಪೇಟಬಲ್ ಮೆಟೀರಿಯಲ್ ನಾರ್ಮಲ್ ರೆಸ್ಟೋರೇಷನ್ ಮಾಡ್ಕೊಂಡ್ಬಿಡ್ತೀವಿ. ಅಂಡ್ ಇನ್ಲೆ ಅಥವಾ ಆನ್ಲೈನ್ ಏನು ಬೇಕಾದ್ರೆ ಮಾಡ್ಕೋಬಹುದು. ಮೋಸ್ಟ್ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್, ರೂಟ್ ಕ್ಯಾನಲ್ ಎಲ್ಲ ಮಾಡೋದು ನೀಡೇ ಇರಲ್ಲ. ಇನ್ನೊಂದು ಇರುತ್ತೆ, ಇನ್ನೊಂದು ವೈಟರ್ ಪಲ್ಪ್ ಥೆರಪಿ ಅಂದ್ರೆ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಪಲ್ಪ್ ಕ್ಯಾಪಿಂಗ್ ಅಂತ ಇರುತ್ತೆ. ಅದರಲ್ಲಿ ಜಸ್ಟ್ 0.5 mm ಡೆಂಟಿನ್ ಅಷ್ಟೇ ಇರುತ್ತೆ ಇಲ್ಲಿ. ಓಕೆ, ಇದೆಲ್ಲ ಕೇರಿಸ್ ಆಗೋಗ್ಬಿಡುತ್ತೆ ಮೇಲೆದೆಲ್ಲ. 0.5 mm ಇಲ್ಲಿ ಪಲ್ಪ್ ಮತ್ತೆ ಇದ್ರ ಮಧ್ಯೆ 0.5 mm ಮಾತ್ರ ಉಳ್ಕೊಂಡಿರುತ್ತೆ. ಸೊ ಆ ಟೈಮಲ್ಲಿ ನಾವು ಇಂಡೈರೆಕ್ಟ್ ಪಲ್ಪ್ ಕ್ಯಾಪಿಂಗ್ ಅಂತ ಮಾಡ್ಬೋದು. ಓಕೆ, ಇನ್ನು ಡೈರೆಕ್ಟ್ ಪಲ್ಪ್ ಕ್ಯಾಪಿಂಗ್ ಅಂತ ಹೇಳಿದ್ರೆ ನೀವು ಇಂಡೈರೆಕ್ಟ್ ಪಲ್ಪ್ ಕ್ಯಾಪಿಂಗ್ ಮಾಡಕ್ಕೆ ಹೋಗ್ತಾ ಇರ್ತೀರಾ. ಸೊ ಆ ಟೈಮಲ್ಲಿ ಕೇರಿಸು ರೇಡಿಯೋಗ್ರಾಫಿಕಲ್ಲಿ ಯು ಕೆನಾಟ್ ಟೆಲ್ ಎಕ್ಸಾಕ್ಟ್ಲಿ ಇಯರ್ ಓನ್ಲಿ. ಸೊ ಸಮ್ ಟೈಮ್ ಕೇರಿಸ್ ವಿಲ್ ಬಿ ಇಯರ್ ಅಂಡ್ ಡೇ. ಸೊ ವೆನ್ ಯು ಗೋ ಟು ರಿಮೂವ್ ದಟ್ 0.5 mm ಎಕ್ಸ್ಪೋಸ್ ಆಗ್ಬಿಡುತ್ತೆ ಪಲ್ಪು. ಜಸ್ಟ್ 0.5 mm ಎಕ್ಸ್ಪೋಸ್ ಆದಾಗ ಬ್ಲೀಡಿಂಗ್ ಆಗ್ಬಿಡುತ್ತೆ. ಅದಕ್ಕೆ ನಾವು ನೀಟಾಗಿ ಸ್ಟೆರಿಲೈಸ್ ಮಾಡಿ ಏರಿಯಾ ಎಲ್ಲನ ಐಪೋದಲ್ಲಿ ಸ್ಟೆರಿಲೈಸ್ ಮಾಡಿಕೊಂಡು ಆ ಏರಿಯಾ ಮತ್ತೆ ಸೀಲ್ ಮಾಡಿಬಿಡ್ತೀವಿ. ಬಲ್ಪ್ ಎಕ್ಸ್ಪೋಸ್ ಆಗಿರುತ್ತೆ 0.5 mm, ಲೆಸ್ ದೆನ್ 0.5 mm. ಓಕೆ, ಮತ್ತೆ ಅದ್ರಲ್ಲಿ ಬ್ಲೀಡಿಂಗ್ ಕೂಡ ಎಕ್ಸ್ಪೋಷರ್ ಪಾಯಿಂಟ್ ಬ್ಲೀಡಿಂಗ್ ಕೂಡ ಜಾಸ್ತಿ ಹೊತ್ತಾಗ್ಬೋದು. 2 to 3 minutes ಅಲ್ಲಿ ಬ್ಲೀಡಿಂಗ್ ಸ್ಟಾಪ್ ಆಗ್ಬೋದು. ಓಕೆ, ಅಂದ್ರೆ ಪಲ್ಪ್ ಹೆಲ್ದಿ ಆಗಿದೆ. ಸೊ ಯು ಕ್ಯಾನ್ ಸೀಲ್ ದಟ್. ಅದನ್ನ ನಾವು ಸೀಲ್ ಎಂಟಿ ಆಗಿ ಸೀಲ್ ಮಾಡಿಬಿಟ್ಟು ಸುಮ್ಮನೆ ನಾರ್ಮಲ್ ಅದೇ ತರ ಪಲ್ಪೋಟಮಿ ಆಮೇಲೆ ಏನು ಇನ್ಲೇ ಎಲ್ಲ ಮಾಡ್ತೀವಲ್ಲ, ಕ್ರೌನ್ ಏನ್ ಬೇಕಾದ್ರೆ ಮಾಡ್ಕೊಂಡು. ಇದು ಮೋಸ್ಟ್ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಇವು.